ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ವಾರ್ಡ್ ನಂಬರ್ 8ರಲ್ಲಿ ಒಂದು ಜಾಗದಲ್ಲಿ ಪ್ರತಿಷ್ಠಾಪನೆ ಮಾಡಿದಂತ ಒಂದು ತಾತ್ಕಾಲಿಕ ಒಂದು ದೇವಸ್ಥಾನದಲ್ಲಿ ಇರುವಂತ ಒಂದು 2 ಪ್ರತಿಮೆಗಳನ್ನ ಬಂದ್ಬಿಟ್ಟು ತೆರವುಗೊಳಿಸಿದ್ದಾರೆ. ಆ ತೆರವುಗೊಳಿಸಿರುವಂತವರು ಎದುರುಗಡೆ ಇರುವಂತ ಒಂದು ಬಿಲ್ಡಿಂಗ್ ನಲ್ಲಿ ಒಂದು ಕಟ್ಟಡವನ್ನ ಕಟ್ತಾ ಇದ್ದಾರೆ. ಅದು ಅಪೂರ್ಣ ಕಟ್ಟಡ ಆಗಿರುತ್ತೆ, ಅನಧಿಕೃತವಾಗಿರುತ್ತೆ. ಆದ್ದರಿಂದ ಅದನ್ನ ನಿಯಮಾನುಸಾರ ಕ್ರಮ ತೆಗೆದುಕೊಳ್ಳಿ ಅನ್ನೋದ್ರ ಬಗ್ಗೆ ಈಗಾಗಲೇ ದೂರು ಅರ್ಜಿಗಳು ಸ್ವೀಕಾರ ಆಗಿರುತ್ತೆ. ಶನಿವಾರ ರಾತ್ರಿ ನಡೆದಂತ ಘಟನೆ ಇದು. ಈ ಸಂಬಂಧಪಟ್ಟಂತೆ ಈಗಾಗಲೇ ನಮ್ಮ ಸರ್ವೇಯರ್, ರೆವಿನ್ಯೂ ಇನ್ಸ್ಪೆಕ್ಟರ್, ರೆವಿನ್ಯೂ ಆಫೀಸರ್ಸ್, ಇಂಜಿನಿಯರ್ಸ್ ಅವರಿಂದ ಹಲವಾರು ಮಾಹಿತಿಗಳನ್ನ ನಾವು ಕಲೆಕ್ಟ್ ಮಾಡ್ಕೊಂಡಿದ್ದೇವೆ. ಯಾವುದೇ ಒಂದು ಅನಧಿಕೃತ ಕಟ್ಟಡವಾಗಿದ್ರು ಕೂಡ ಕರ್ನಾಟಕ ಕಾರ್ಪೊರೇಷನ್ ವಿಧಿ 187ರ ಸಂಬಂಧಪಟ್ಟ ವಿಧಿಗಳ ಅನ್ವಯ ನಾವು ಅದನ್ನ ಕ್ಲಿಯರ್ ಮಾಡ್ಬೇಕಾಗಿರುತ್ತೆ. ಇದು ಸರ್ವೆ ನಂಬರ್ 178 ಎನ್ನುವಂತ ಒಂದು ಖಾಸಗಿ ಸರ್ವೆ ನಂಬರ್ ನಲ್ಲಿ ನಿರ್ಮಾಣ ಮಾಡುತ್ತಿರುವಂತ ಒಂದು ಅನಧಿಕೃತ ಕಟ್ಟಡವಾಗಿರುತ್ತೆ. ಆದ್ರೆ ಕರ್ನಾಟಕ ಕಾರ್ಪೊರೇಷನ್ 187ರ ವಿಧಿಗಳ ಅನ್ವಯ ಅನಧಿಕೃತ ಕಟ್ಟಡಗಳನ್ನ ಯಾವ ರೀತಿ ತೆರವುಗೊಳಿಸಬೇಕು ಅನ್ನುವಂತ ಪ್ರಕ್ರಿಯೆಗಳಿದೆ. ಆ ಪ್ರಕ್ರಿಯೆಗಳ ಅನುಸಾರ ನಾವು ನಿಯಮಾನುಸಾರ ಕ್ರಮವನ್ನ ನಾವು ಆದ್ಯತೆ ಮೇಲೆ ಕಾರ್ಪೊರೇಷನ್ ಶಿವಮೊಗ್ಗ ಮಹಾನಗರ ಪಾಲಿಕೆ ವತಿಯಿಂದ ನಡೆಸ್ತೇವೆ. ಈಗಾಗಲೇ ಆ ಒಂದು ಜಾಗದಲ್ಲಿ ಬಂದು ನಿರ್ಮಾಣವಾಗ್ತಾ ಇರುವಂತ ಕಟ್ಟಡದ ಸಂಬಂಧ ಕೆಲವು ಸಿವಿಲ್ ವ್ಯಾಜ್ಯಗಳು ಕೂಡ ದಾಖಲಾಗಿದೆ ಅಂತ ಅಂದ್ಬಿಟ್ಟು ಕೆಲವೊಂದು ಮಾಹಿತಿ ಲಭ್ಯ ಆಗಿದೆ. ಅದಕ್ಕೆ ಸಂಬಂಧಪಟ್ಟಂತ ದಾಖಲಾತಿಗಳನ್ನ ನಮ್ಮ ಲಾ ಆಫೀಸರ್ನ ತೆಗೆದುಕೊಳ್ತಾ ಇದ್ದೀನಿ ನಾನು. ಅದ್ರ ಬಗ್ಗೆನೂ ಕೂಡ ಸೂಕ್ತ ಪರಾಮರ್ಶೆ ಮಾಡಿ ನಿಯಮಾನುಸಾರ ಕ್ರಮವನ್ನ ಕಾರ್ಪೊರೇಷನ್ ವತಿಯಿಂದ ನಡೆಸ್ತಾರೆ. ಸಾಮಾನ್ಯವಾಗಿ ಕರ್ನಾಟಕ ಕಾರ್ಪೊರೇಷನ್ 187ರ ವಿಧಿಗಳಲ್ಲಿ 187(1) ಪ್ರಕಾರ ನೋಟಿಸ್ ಕೊಡಬೇಕಾಗ್ತದೆ. ಆ ನೋಟಿಸ್ ಅನ್ವಯ ಸೂಕ್ತ ದಾಖಲಾತಿಗಳನ್ನ ಪಡೆದು 187(2)ರ ಅನ್ವಯ ಸಂಬಂಧಪಟ್ಟಂತ ಏರಿಯಾ ಜುಡಿಕ್ಷನಲ್ AWEಗಳು ಅದಕ್ಕೆ ಜುಡಿಕ್ಷನಲ್ ಆಫೀಸರ್ ಆಗಿರ್ತಾರೆ. ಅವರು ಕೊಡುವಂತ ಮಹಜರ್ ವರದಿ ಆಧಾರದ ಮೇಲೆ 187(2)ರ ಅನ್ವಯ ತಾತ್ಕಾಲಿಕ ಆದೇಶವನ್ನು ಹೊರಡಿಸಬೇಕಾಗ್ತದೆ. ಅದನಂತರ ಅದಕ್ಕೆ ಯಾವುದೇ ತರ ಪ್ರತಿಕ್ರಿಯೆ ಲಭ್ಯವಾಗಲಿ 187(3)ರ ಅನ್ವಯ ಡೆಮಾಲಿಷನ್ ಸ್ಥಿರೀಕರಣ ಆದೇಶವನ್ನು ಹೊರಡಿಸಬೇಕಾಗ್ತದೆ. ಇದೆಲ್ಲ ಕಾನೂನಿನನ್ವಯ ನಮಗೆ ಪ್ರದತ್ತವಾದಂತಹ ಅಧಿಕಾರ ಮತ್ತು ಆ ಸಿವಿಲ್ ಪ್ರೊಸೀಜರ್ ಕೋಡ್ ಪ್ರಕಾರ ಸರ್ವಿಸ್ ಆಫ್ ನೋಟಿಸ್ ಸಮನ್ಸ್ ಏನು ಕಾಲಾವಧಿ ಇರುತ್ತೆ ಅದರ ಪ್ರಕಾರ ಕ್ರಮಗಳನ್ನು ನಾವು ತೆಗೆದುಕೊಳ್ತಾರೆ. ಸಾಮಾನ್ಯವಾಗಿ ಯಾವುದೇ ಒಂದು ಎನಿ ಎನ್ಕ್ರೋಚ್ಮೆಂಟ್ ಈಸ್ ಇಲ್ಲಿಗಲ್, ದ ರಿಮೂವಲ್ ಆಫ್ ದಿ ಎನ್ಕ್ರೋಚ್ಮೆಂಟ್ ಶುಡ್ ಬಿ ಫಾಲೋಯಿಂಗ್ ದಿ ಲೀಗಲ್ ಪ್ರೊಸೀಜರ್ ಇರುತ್ತೆ. ಹಾಗಾಗಿ ಲೀಗಲ್ ಪ್ರೊಸೀಜರ್ಸ್ ಏನಿರುತ್ತೆ ಅದರ ಕಾನೂನಿನ ಕ್ರಮ ತೆಗೆದುಕೊಂಡು ನಾವು ಎಲ್ಲ ಕಾನೂನುಬದ್ಧವಾಗಿ ಇದನ್ನು ಮಾಡ್ತೇವೆ. ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ವಾರ್ಡ್ ನಂಬರ್ 8ರಲ್ಲಿ ಒಂದು ಜಾಗದಲ್ಲಿ ಪ್ರತಿಷ್ಠಾಪನೆ ಮಾಡಿದಂತ ಒಂದು ತಾತ್ಕಾಲಿಕ ಒಂದು ದೇವಸ್ಥಾನದಲ್ಲಿ ಇರುವಂತ ಒಂದು 2 ಪ್ರತಿಮೆಗಳನ್ನ ಬಂದ್ಬಿಟ್ಟು ತೆರವುಗೊಳಿಸಿದ್ದಾರೆ. ಆ ತೆರವುಗೊಳಿಸಿರುವಂತವರು ಎದುರುಗಡೆ ಇರುವಂತ ಒಂದು ಬಿಲ್ಡಿಂಗ್ ನಲ್ಲಿ ಒಂದು ಕಟ್ಟಡವನ್ನ ಕಟ್ತಾ ಇದ್ದಾರೆ. ಅದು ಅಪೂರ್ಣ ಕಟ್ಟಡ ಆಗಿರುತ್ತೆ, ಅನಧಿಕೃತವಾಗಿರುತ್ತೆ. ಆದ್ದರಿಂದ ಅದನ್ನ ನಿಯಮಾನುಸಾರ ಕ್ರಮ ತೆಗೆದುಕೊಳ್ಳಿ ಅನ್ನೋದ್ರ ಬಗ್ಗೆ ಈಗಾಗಲೇ ದೂರು ಅರ್ಜಿಗಳು ಸ್ವೀಕಾರ ಆಗಿರುತ್ತೆ. ಶನಿವಾರ ರಾತ್ರಿ ನಡೆದಂತ ಘಟನೆ ಇದು. ಈ ಸಂಬಂಧಪಟ್ಟಂತೆ ಈಗಾಗಲೇ ನಮ್ಮ ಸರ್ವೇಯರ್, ರೆವಿನ್ಯೂ ಇನ್ಸ್ಪೆಕ್ಟರ್, ರೆವಿನ್ಯೂ ಆಫೀಸರ್ಸ್, ಇಂಜಿನಿಯರ್ಸ್ ಅವರಿಂದ ಹಲವಾರು ಮಾಹಿತಿಗಳನ್ನ ನಾವು ಕಲೆಕ್ಟ್ ಮಾಡ್ಕೊಂಡಿದ್ದೇವೆ. ಯಾವುದೇ ಒಂದು ಅನಧಿಕೃತ ಕಟ್ಟಡವಾಗಿದ್ರು ಕೂಡ ಕರ್ನಾಟಕ ಕಾರ್ಪೊರೇಷನ್ ವಿಧಿ 187ರ ಸಂಬಂಧಪಟ್ಟ ವಿಧಿಗಳ ಅನ್ವಯ ನಾವು ಅದನ್ನ ಕ್ಲಿಯರ್ ಮಾಡ್ಬೇಕಾಗಿರುತ್ತೆ. ಇದು ಸರ್ವೆ ನಂಬರ್ 178 ಎನ್ನುವಂತ ಒಂದು ಖಾಸಗಿ ಸರ್ವೆ ನಂಬರ್ ನಲ್ಲಿ ನಿರ್ಮಾಣ ಮಾಡುತ್ತಿರುವಂತ ಒಂದು ಅನಧಿಕೃತ ಕಟ್ಟಡವಾಗಿರುತ್ತೆ. ಆದ್ರೆ ಕರ್ನಾಟಕ ಕಾರ್ಪೊರೇಷನ್ 187ರ ವಿಧಿಗಳ ಅನ್ವಯ ಅನಧಿಕೃತ ಕಟ್ಟಡಗಳನ್ನ ಯಾವ ರೀತಿ ತೆರವುಗೊಳಿಸಬೇಕು ಅನ್ನುವಂತ ಪ್ರಕ್ರಿಯೆಗಳಿದೆ. ಆ ಪ್ರಕ್ರಿಯೆಗಳ ಅನುಸಾರ ನಾವು ನಿಯಮಾನುಸಾರ ಕ್ರಮವನ್ನ ನಾವು ಆದ್ಯತೆ ಮೇಲೆ ಕಾರ್ಪೊರೇಷನ್ ಶಿವಮೊಗ್ಗ ಮಹಾನಗರ ಪಾಲಿಕೆ ವತಿಯಿಂದ ನಡೆಸ್ತೇವೆ. ಈಗಾಗಲೇ ಆ ಒಂದು ಜಾಗದಲ್ಲಿ ಬಂದು ನಿರ್ಮಾಣವಾಗ್ತಾ ಇರುವಂತ ಕಟ್ಟಡದ ಸಂಬಂಧ ಕೆಲವು ಸಿವಿಲ್ ವ್ಯಾಜ್ಯಗಳು ಕೂಡ ದಾಖಲಾಗಿದೆ ಅಂತ ಅಂದ್ಬಿಟ್ಟು ಕೆಲವೊಂದು ಮಾಹಿತಿ ಲಭ್ಯ ಆಗಿದೆ. ಅದಕ್ಕೆ ಸಂಬಂಧಪಟ್ಟಂತ ದಾಖಲಾತಿಗಳನ್ನ ನಮ್ಮ ಲಾ ಆಫೀಸರ್ನ ತೆಗೆದುಕೊಳ್ತಾ ಇದ್ದೀನಿ ನಾನು. ಅದ್ರ ಬಗ್ಗೆನೂ ಕೂಡ ಸೂಕ್ತ ಪರಾಮರ್ಶೆ ಮಾಡಿ ನಿಯಮಾನುಸಾರ ಕ್ರಮವನ್ನ ಕಾರ್ಪೊರೇಷನ್ ವತಿಯಿಂದ ನಡೆಸ್ತಾರೆ. ಸಾಮಾನ್ಯವಾಗಿ ಕರ್ನಾಟಕ ಕಾರ್ಪೊರೇಷನ್ 187ರ ವಿಧಿಗಳಲ್ಲಿ 187(1) ಪ್ರಕಾರ ನೋಟಿಸ್ ಕೊಡಬೇಕಾಗ್ತದೆ. ಆ ನೋಟಿಸ್ ಅನ್ವಯ ಸೂಕ್ತ ದಾಖಲಾತಿಗಳನ್ನ ಪಡೆದು 187(2)ರ ಅನ್ವಯ ಸಂಬಂಧಪಟ್ಟಂತ ಏರಿಯಾ ಜುಡಿಕ್ಷನಲ್ AWEಗಳು ಅದಕ್ಕೆ ಜುಡಿಕ್ಷನಲ್ ಆಫೀಸರ್ ಆಗಿರ್ತಾರೆ. ಅವರು ಕೊಡುವಂತ ಮಹಜರ್ ವರದಿ ಆಧಾರದ ಮೇಲೆ 187(2)ರ ಅನ್ವಯ ತಾತ್ಕಾಲಿಕ ಆದೇಶವನ್ನು ಹೊರಡಿಸಬೇಕಾಗ್ತದೆ. ಅದನಂತರ ಅದಕ್ಕೆ ಯಾವುದೇ ತರ ಪ್ರತಿಕ್ರಿಯೆ ಲಭ್ಯವಾಗಲಿ 187(3)ರ ಅನ್ವಯ ಡೆಮಾಲಿಷನ್ ಸ್ಥಿರೀಕರಣ ಆದೇಶವನ್ನು ಹೊರಡಿಸಬೇಕಾಗ್ತದೆ. ಇದೆಲ್ಲ ಕಾನೂನಿನನ್ವಯ ನಮಗೆ ಪ್ರದತ್ತವಾದಂತ ಅಧಿಕಾರ ಮತ್ತು ಆ ಸಿವಿಲ್ ಪ್ರೊಸೀಜರ್ ಕೋಡ್ ಪ್ರಕಾರ ಸರ್ವಿಸ್ ಆಫ್ ನೋಟಿಸ್ ಸಮನ್ಸ್ ಏನು ಕಾಲಾವಧಿ ಇರುತ್ತೆ ಅದರ ಪ್ರಕಾರ ಕ್ರಮಗಳನ್ನು ನಾವು ತೆಗೆದುಕೊಳ್ತಾರೆ.
ಸಾಮಾನ್ಯವಾಗಿ ಯಾವುದೇ ಒಂದು ಎನಿ ಎನ್ಕ್ರೋಚ್ಮೆಂಟ್ ಈಸ್ ಇಲ್ಲಿಗಲ್, ದ ರಿಮೂವಲ್ ಆಫ್ ದಿ ಎನ್ಕ್ರೋಚ್ಮೆಂಟ್ ಶುಡ್ ಬಿ ಫಾಲೋಯಿಂಗ್ ದಿ ಲೀಗಲ್ ಪ್ರೊಸೀಜರ್ ಇರುತ್ತೆ. ಹಾಗಾಗಿ ಲೀಗಲ್ ಪ್ರೊಸೀಜರ್ಸ್ ಏನಿರುತ್ತೆ ಅದರ ಕಾನೂನು ಕ್ರಮ ತೆಗೆದುಕೊಂಡು ನಾವು ಎಲ್ಲ ಕಾನೂನು ಬದ್ಧವಾಗಿ ಇದನ್ನು ಮಾಡ್ತೇವೆ.